ಆದರೆ ಏನಪ್ಪ ಮಾಡೋದು? ನಿನ್ನ ಜೊತೆ ಮಾತಾಡಬೇಕು, ಮೊದಲನ ಹಾಗೆ ನಿನ್ನನ್ನು ಮನಸ್ಸಾರೆ ಅಪ್ಪಿ ಮುದ್ದಾಡಬೇಕು ಅನ್ನೋ ಬಹಳ ವರ್ಷಗಳ ನನ್ನ ಆಸೆನ ನಾನು ದೀಪ ಹತ್ರ ಹೇಳ್ಕೊಂಡೆ. ಅದಕ್ಕೆ ಅವಳೆ ನಿನ್ನನ್ನು ಇಲ್ಲಿಗೆ ಕರೆಸೋ ನಿರ್ಧಾರ ಮಾಡಿದ್ಲು. ನೋಡ್ಚಿರು, ಇದರಲ್ಲಿ ಪಾಪ ದೀಪದ್ದೇನು ತಪ್ಪಿಲ್ಲ ಕಣೋ. ನಿನ್ನನ್ನು ಕರೆಸ್ಕೋಬೇಕು ಅಂತ ನಾನು ಆಸೆ ಪಟ್ಟನಲ್ಲ, ಅದು ನನ್ನದೇ ತಪ್ಪು. ನೋಡು, ನಿನಗೇನಾದ್ರೂ ಬೈಬೇಕು ಅಂತ ಅನ್ಸಿದ್ರೆ ಅವಳನ್ನ ಬೈಬೇಡ, ನನ್ನನ್ನೇ ಬೈದು ಬಿಡ್ಕೊಳೋ. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಯಾವುದೇ ಮಕ್ಕಳಿಗಾದರೂ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಜೊತೆನೇ ಇರಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ನಿನ್ನ ಚಿಕ್ಕ ವಯಸ್ಸಲ್ಲಿ ನಾನು ನಿನ್ನ ಜೊತೆ ಇರೋಕ್ಕಾಗಲಿಲ್ಲ. ನಿನ್ನನ್ನು ನಾನು ಹಾಸ್ಟೆಲ್ಗೆ ಸೇರಿಸಿ ತಪ್ಪು ಮಾಡಿದೆ ಅಂತ ನನಗೀಗ ಅನ್ನಿಸ್ತಾ ಇದೆ. ಅದೇ ಕಾರಣಕ್ಕೆ ನೀನು ನನ್ನ ಜೊತೆ ಮಾತಾಡೋದನ್ನು ನಿಲ್ಲಿಸಿದೆ. ಆದರೆ ಆಗಿನ ಪರಿಸ್ಥಿತಿ ಬೇರೆ ಇತ್ತು ಕಣೋ. ಹಾಗೆ ಅಮ್ಮ ನೆನಪಲ್ಲೇ ಕೊರಗ್ತಾ ಇದ್ದ ನಿನ್ನನ್ನು ಅದರಿಂದ ಹೇಗೆ ಆಚೆ ತರೋದು ಅನ್ನೋದು ನನಗೆ ಮುಖ್ಯ ಆಗಿತ್ತು. ಏನೋ ನನ್ನ ಬಿಸ್ನೆಸ್ಸು ಆಗ ಚೆನ್ನಾಗಿ ನಡೀತಾ ಇತ್ತು. ಆ ಟೈಮಲ್ಲಿ ನಿನ್ನನ್ನು ನೋಡ್ಕೊಳ್ಳೋ ಸಮಯ ಆಗಲಿ ಸಂಯಮ ನನ್ನ ಹತ್ರ ಇರಲಿಲ್ಲ ಕಣೋ. ಅವತ್ತಿನ ನನ್ನ ಆ ನಿರ್ಧಾರದಿಂದ ನಿನ್ನ ಮನಸ್ಸಿಗೆ ಎಷ್ಟು ಘಾಸಿಯಾಗಿದೆ ಅಂತ ನನಗೆ ಅರ್ಥ ಆಗಿದೆ. ಆದರೆ ಅವತ್ತು ನಾನು ಮಾಡಿದ ಆ ಒಂದು ತಪ್ಪಿಗೆ ನೀನು ಇವತ್ತಿನವರೆಗೂ ನನ್ನ ಜೊತೆ ಮಾತಾಡದೆ ನನ್ನನ್ನು ದ್ವೇಷದಿಂದ ನೋಡ್ತಾ ಇರೋದು ಎಷ್ಟು ಸರಿ ಹೇಳು? ನಿನ್ನ ಜೊತೆ ಮಾತಾಡಬೇಕು, ನಿನ್ನನ್ನು ತಬ್ಬಿ ಮುದ್ದಾಡಬೇಕು, ಯಾವಾಗಲೂ ನಿನ್ನ ಭುಜ ತಟ್ಟ ಜೊತೆಗಿರಬೇಕು ಅನ್ನೋ ನನ್ನ ಅಷ್ಟು ವರ್ಷಗಳ ಆಸೆನೆಲ್ಲ ನನ್ನ ಎದೆಯಲ್ಲೇ ಇಟ್ಕೊಂಡು ಒದ್ದಾಡ್ತಿದ್ದೀನಿ ಕಣೋ. ಅದು ಯಾವಾಗ ಈಡೇರುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ನಾನು ಬದುಕಿರ್ತೀನಿ ಅನ್ನೋ ಗ್ಯಾರಂಟಿನೇ ಹೋಗ್ಬಿಟ್ಟಿದೆ ಈ ಜೀವಕ್ಕೆ. ದೀಪ, ಇಷ್ಟೊತ್ತಾಯ್ತು, ಇನ್ನು ಒಳಗಡೆ ಅಣ್ಣ ಚೀರು ಏನಾಗಿರೋ ಗೊತ್ತಾಗ್ತಿಲ್ಲ. ಹೋಗಿ ನೋಡ್ಕೊಂಡ್ ಬರ್ತೀಯಮ್ಮ? ಹ್ಞೂ ಚಿಕ್ಕ ಮಾವ, ಹೋಗಿ ನೋಡ್ಕೊಂಡು ಬರ್ತೀನಿ. ಅಕ್ಕ ಬನ್ನಿ. ನೀನು ಚೆನ್ನಾಗಿ ಓದಲಿ, ಇಂಡಿಪೆಂಡೆಂಟ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ನಿನ್ನನ್ನು ಹಾಸ್ಟೆಲ್ಗೆ ಸೇರಿಸಿದ್ನೇ ಹೊರತು ಬೇರೆ ಯಾವ ದುರುದ್ದೇಶದಿಂದನೂ ಅಲ್ಲ. ನೋಡು, ನಿನಗೆ ನಾನು ಮಾಡಿದ್ದು ಅಂತ ದೊಡ್ಡ ತಪ್ಪು ಅನಿಸಿದ್ರೆ ನನಗೆ ಯಾವ ಶಿಕ್ಷೆ ಬೇಕಾದರೂ ಕೊಡುಕಣ. ಆದರೆ ನನ್ನ ಜೊತೆ ಮಾತ್ರ ಇರಬೇಡ. ನನ್ನ ಜೀವನದಲ್ಲಿ ನನಗೆ ಉಳಿದಿರೋದು ಎರಡೇ ಆಸೆ. ಒಂದು, ಅರ್ಚನನ ಮದುವೆ ಮಾಡಬೇಕು. ಇನ್ನೊಂದು, ನೀನು ನನ್ನ ಜೊತೆ ಮೊದಲನೇ ಥರನೇ ಇರಬೇಕು ಅನ್ನೋದು. ಹೇಳುವಾಗ ಈ ಆಸೆ ಈಡೇರುತ್ತಾ? ನಾನು ಅಷ್ಟೊತ್ತಿಂದ ಮಾತಾಡ್ತಾ ಇದ್ರು ನಿನ್ನ ಬಾಯಿಂದ ಒಂದೇ ಒಂದು ಮಾತು ಬರಲಿಲ್ವಲ್ಲೋ? ಯಾಕಪ್ಪ ನನ್ನ ಕಂಡ್ರೆ ನಿನಗೆ ಅಷ್ಟೊಂದು ದ್ವೇಷ ಅಲ್ವೋ? ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡ್ರು ನಿನ್ಗೆ ಇನ್ನೂ ನನ್ನ ಮೇಲೆ ಕೋಪ ಕಡಿಮೆ ಆಗಿಲ್ವೇನೋ? ನಿನ್ನ ಕಾಲಿಗೆ ಕ್ಷಮೆ ಕೇಳೇನೋ? ಆಗ್ಲಾದ್ರೂ ಕ್ಷಮಿಸ್ತೀಯ? ಈಗೇನ್ ಬಾಗಿಲು ತೆಗಿರ್ತೀರ? ಬಾಗಿಲು ಹೊಡೆದಾಕ್ಲ ದೀಪ ಅವರೇ.
ಎಲ್ಲ ನೀನು ಹೇಳ್ದಾಗೆ ಆಯ್ತು. ಚಿರು ಬಾವನ ಹತ್ರ ಮಾತಾಡದೆ ದೊಡ್ಡ ದೊಡ್ಡ ಅಂತ ಅವ್ನ ರೂಮಿಗೆ ಹೊರಟೇ ಬಿಟ್ಟ. ಅವ್ರಿಬ್ರು ಒಂದ್ ಮಾಡ್ತೀನಿ ಅಂತ ಆ ದೀಪ ಟ್ರೈ ಮಾಡಿದ್ಲಲ್ಲ, ಅದೆಲ್ಲ ನೀರಲ್ಲಿ ಹೋಮ ಮಾಡ್ದಾಗಾಯ್ತು. ಅಯ್ಯೋ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಚಿರು ಯಾವತ್ತಿದ್ರು ನಾನು ಹಾಕಿದ ಗೆರೆ ದಾಟಲ್ಲ ಅಂತ ಇವತ್ತಾದ್ರೂ ನಿಮ್ಗೆ ಅರ್ಥ ಆಯ್ತಾ? ಬರೀ ನನಗ್ ಮಾತ್ರ ಅಲ್ಲಮ್ಮ, ಇಡೀ ಮನೆಯವ್ರಿಗೆ ಅರ್ಥ ಆಯ್ತು ಬಿಡು. ಚಿಕ್ಕ ವಯಸ್ಸಿಂದ ತಾಯಿಯಾಗಿ ಅವನ್ನ ಸಾಕಿರೋ ನನಗೆ ಅವ್ರ ತಂದೆ ಮೇಲೆ ಅವ್ನಿಗೆ ಏನು ಅಭಿಪ್ರಾಯ ಇದೆ ಅಂತ ಗೊತ್ತಿರೋದಿಲ್ವಾ? ಹೌದೌದು, ಈಗಲೇ ಹೋಗಿ ಆ ದೀಪದ ಮುಖಕ್ಕೆ ದೊಡ್ಡ ಮಂಗಳಾರತಿ ಮಾಡ್ತೀನಿ, ನೀನು ನೋಡುವಂತೆ ಬಾ ಬಾ. ಸೌಂದರ್ಯ ಈಗ ತಾನೇ ಬಾವನ್ ರೂಮಿಂದ ವಾಪಸ್ ಹೋದವನು ಕೈಯಲ್ಲಿ ಅದೇನೋ ಬಾಕ್ಸ್ ಇಟ್ಕೊಂಡು ಮತ್ತೆ ಅಲ್ಲಿಗೆ ಹೋಗ್ತಿದ್ದಾನೆ. ಅವ್ರದ್ದೇನಾದ್ರೂ ವಸ್ತು ಇರಬೇಕು, ಅದನ್ನು ಅವ್ರ ಮುಖದ ಮೇಲೆ ಬಿಸಾಕಕ್ಕೆ ಹೋಗ್ತಿರ್ತಾನೆ. ಅದೇನೋ ನೋಡೋಣ ಬನ್ನಿ. ಜಾಜಿ, ಈ ಸ್ವಲ್ಪ ಇಲ್ಲೇ ಇರು. ಒಳಗಡೆ ಹೋದವ್ರು ಯಾರು ಹೊರಗಡೆನೇ ಬರ್ತಿಲ್ಲ, ಏನಾದರೂ ನೋಡ್ಕೊಂಬರ್ತೀನಿ. ಚಿರು ನಿಮ್ಮ ಜೊತೆ ಮಾತಾಡ್ಲಿಲ್ವಾ ಅಪ್ಪ? ಒಬ್ಬರ ಮನಸ್ಸಲ್ಲಿ ಒಬ್ಬರ ಬಗ್ಗೆ ಕೆಟ್ಟ ಭಾವನೆ ಬಂದ್ಬಿಟ್ರೆ ಅದು ಕೆಲವು ಸಲ ಕೊನೆವರೆಗೂ ಹಾಗೆ ಇರುತ್ತೆ ಅನ್ನೋದಕ್ಕೆ ನಾನೇ ಒಳ್ಳೆ ಉದಾಹರಣೆ. ನನ್ನನ್ನು ಮಾತಾಡಿಸೋ ಮಗನೇ, ನಾನು ಮಾಡಿರೋ ತಪ್ಪಿಗೆ ನನ್ನ ಕ್ಷಮಿಸು ಅಂತ ತುಂಬ ಕೇಳ್ಕೊಂಡೆ. ಕೊನೆಗೆ ಅವನ ಕಾಲೇ ಹಿಡ್ಕೊಳ್ಳೋಕೆ ಹೋದೆ. ಆದರೆ ಅವನು ನನ್ನ ಮುಖನೂ ನೋಡದೆ ಹೊರಟೋದ. ಅವನು ನನ್ನನ್ನು ಕಾಲಿಂದ ಒದ್ರೂ ನನಗೆ ನೋವಾಗ್ತಾ ಇರಲಿಲ್ಲ. ಆದರೆ ಒಂದು ಮಾತಾಡದೆ ಹೋದ್ನಲ್ಲ, ಮನಸ್ಸಿಗೆ ತುಂಬ ನೋವಾಗ್ಬಿಡ್ತಾ. ಒಂಚೂರು ಮನುಷ್ಯತ್ವನೇ ಇಲ್ಲ ಅನ್ಸತ್ತೆ. ಅಪ್ಪ, ನೀವು ತಪ್ಪು ಮಾಡದೆ ಇದ್ರು ಕ್ಷಮೆ ಕೇಳಿ ಅವ್ನ ಕಾಲಿಡ್ಕೊಳಕ್ ಹೋದ್ರು ಅವ್ನ ಅಹಂಕಾರದಿಂದ ಮಾತಾಡದೆ ಹೋಗಿದ್ದಾನೆ ಅಂತ ಅಂದ್ರೆ ನೋಡಿ, ನೀವ್ ಯಾವತ್ತೂ ಇನ್ಮೇಲೆ ಅವನ ಜೊತೆ ಮಾತಾಡಬಾರ್ದು. ನೀವಷ್ಟೇ ಅಲ್ಲ, ಇನ್ ಮುಂದೆ ಚಿರುನ ನಾನು ಮಾತಾಡ್ಸಲ್ಲ. ಅಪ್ಪನ ಬಗ್ಗೆ ಸ್ವಲ್ಪನೂ ಕೃತಜ್ಞತೆ ಇಲ್ಲದೆ ಇರೋನು ಮತ್ತೆ ಬಂದಿದ್ದಾನೆ ಅಂತ ಕೇಳು ದೀಪ. ಹಸ್ಬೆಂಡು, ನೀವು ಹಿಂಗೆ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟು ವರ್ಷದಿಂದ ಪಾಪ ಮಾವ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟು ಸೋತು ಒದ್ದಾಡ್ತಿದ್ದಾರೆ. ಒಂದು ದಿವಸನಾದರೂ ನಿಮ್ಮ ಮನ್ಸು ಕರಗಲಿಲ್ವಾ? ನನ್ನನ್ನು ಊರಿಗೆ ಕರ್ಕೊಂಡು ಹೋಗಿ ನನ್ನ ತಂದೆನ ಹೊಗಳಿ ನಿಮ್ಮಲ್ಲಿ ಒಳ್ಳೆ ತಂದೆ ಕಾಣ್ತಿದ್ದೀನಿ ಅಂತ ಹೇಳ್ದವ್ರಿಗೆ ನೀವು ಒಳ್ಳೆದನ್ನೇ ಬಯಸೋ ತಂದೆ ಕಾಣಿಸ್ತಿಲ್ವಾ? ಮಾವ ನನಗೆ ನಿಮ್ಮ ಬಗ್ಗೆ ಹೇಳಿದಾಗ ನೀವಿರೋ ಕಡೆಗೆ ನಿಮ್ಮ ಮಗನ್ನ ಕರ್ಕೊಂಡು ಬರ್ತೀನಿ, ನೀವೇ ಕ್ಷಮೆ ಕೇಳಿ, ಅವ್ರು ಖಂಡಿತ ಒಪ್ತಾರೆ ಅಂತ ನಿಮ್ಮ ಮೇಲಿರೋ ನಂಬಿಕೆಯಿಂದ ಅವ್ರಿಗೆ ಧೈರ್ಯವಾಗಿ ಹೇಳಿದೆ. ಇವತ್ತು ನೀವು ನನ್ನ ನಂಬಿಕೆನ ಕಳ್ಕೊಂಡ್ಬಿಟ್ರಿ. ನಿಮ್ಗೆ ಬರೀ ಕೋಪ ಇದೆ ಅನ್ಕೊಂಡಿದ್ದೆ, ಆದರೆ ಇಷ್ಟು ಕೆಟ್ಟ ಮನಸ್ಸಿದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೋಗ್ಲಿ ಬಿಡಮ್ಮ ದೀಪ,
ನನ್ನನ್ನು ಮಾತಾಡಿಸ್ಬೇಕೋ ಬೇಡೋ ಅನ್ನೋದು ಅವನಿಷ್ಟ, ಅವನ ನಿರ್ಧಾರ. ಅವನನ್ನು ನಾವ್ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ಅವನ ವಿಷಯದಲ್ಲಿ ತಪ್ಪು ಮಾಡಿರೋದು ನಾನು. ಹಾಗಾಗಿ ಆ ಶಿಕ್ಷೆನ ಕೊನೆವರೆಗೂ ನಾನೊಬ್ಬನೇ ಅನುಭವಿಸ್ತಿರ್ತೀನಿ. ನನ್ನಿಂದಾಗಿ ನಿಮ್ಗಳ ಸಂಬಂಧ ಹಾಳಾಗೋದು ನನಗಿಷ್ಟ ಇಲ್ಲ. ಅಪ್ಪ ಇಷ್ಟೆಲ್ಲ ಮಾತಾಡ್ತಿದ್ರು ಕಲ್ ಬಂಡೆ ತರ ನಿಂತಿದ್ದಾನಲ್ಲ, ಯಾಕೆ ಬಂದ ಅಂತ ಕೇಳು ದೀಪ. ಹ್ಯಾಪಿ ಹೋಲಿ ಹಬ್ಬ. ಮಗಳೇ, ನೀನು ನನ್ನ ಬಾಯಿ ತುಂಬ ಹಬ್ಬ ಅಂತ ಕರೆದ್ಯಾ? ಹೌದಪ್ಪ, ಇಷ್ಟು ದಿನ ನಿಮ್ಮನ್ನ ವಿಲನ್ ಥರ ನೋಡ್ತಾ ಇದ್ದೆ, ಆದರೆ ನೀವು ವಿಲನ್ ಅಲ್ಲ, ನನ್ನ ಪಾಲನ್ ರಿಯಲ್ ಹೀರೋ ಅಂತ ಈಗ ಅರ್ಥ ಆಯಿತು ನನಗೆ. ಐ ಮಿಸ್ಡ್ ಯು ಅಪ್ಪ, ಐ ಮಿಸ್ಡ್ ಯು ಲಾಟ್. ನಿಜವಾಗ್ಲೂ ನನ್ನ ಮಗನೇನ? ಕೊಂಡು ಮುದ್ದಾಡ್ತಾ ಇರೋದು ನನ್ನ ಮಗನ್ನ ಎಲ್ಲೂ ಹೋಗಕ್ಕೆ ಆಗ್ತಾ ಇಲ್ಲಪ್ಪ. ಈ ಖುಷಿನ ನಾನು ಹೇಗೆ ಅರಗಿಸ್ಕೊಳ್ಳಿ? ಚಿಕ್ಕ ವಯಸ್ಸಲ್ಲಿ ನೀವು ಮಾಡಿದ್ದೆ ದೊಡ್ಡ ಅಪರಾಧ, ದ್ರೋಹ ಅಂತ ಅಂದ್ಕೊಂಡು ನಿಮ್ಮಲ್ಲಿ ದ್ವೇಷ ಬೆಳೆಸ್ಕೊಂಡು ದೂರ ಇದ್ದೆ. ಹಾಸ್ಟೆಲಿಂದ ಅದಕ್ಕೆ ನಾನು ವಾಪಸ್ ಮನೆಗೆ ಕರ್ಕೊಂಡು ಬಂದ್ಮೇಲೂ ನಿಮ್ಮಿಂದ ಡಿಸ್ಟೆನ್ಸಲ್ಲೇ ಇದ್ದೆ. ನೀವು ನನ್ನ ಮಾತಾಡ್ಸಕ್ಕೆ ಬಂದ್ರೂ ನಾನು ದೂರನೇ ಹೋಗ್ತಾ ಇದ್ದೆ. ಪಾಪ ಅದಕ್ಕೇನು ನಮ್ಮನ್ನು ಒಂದು ಮಾಡೋಕ್ಕೆ ಟ್ರೈ ಮಾಡಿದ್ರು, ಅದು ಯಾಕೋ ಈ ವಿಚಾರದಲ್ಲಿ ನಾನು ಒಂದು ಮಾತನ್ನೇ ಕೇಳಿಲ್ಲಪ್ಪ. ಹಿಂಗೆ ಅಭ್ಯಾಸ ಆಗೋಯ್ತು. ಯಾವತ್ತೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದವನು ಪ್ರತಿ ವರ್ಷ ಹೋಲಿ ಬಂದಾಗ ಮಾತ್ರ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಚಿಕ್ಕ ವಯಸ್ಸಲ್ಲಿ ನಿಮ್ಮ ಜೊತೆ ಕಳೆದಿದ್ದ ಕ್ಷಣಗಳನ್ನೆಲ್ಲ ನೆನೆಸ್ಕೊತಾ ಇದ್ದೆ. ನಿಮಗೆ ಅಂತ
ಗಿಫ್ಟ್ ಎಲ್ಲ ತಂದಿಟ್ಕೊಳ್ತಾ ಇದ್ದೆ. ಆದರೆ ಈ ದ್ವೇಷ ಅನ್ನೋ ಭಾವನೆ ಮನ್ಸಲ್ಲಿ ಆಳವಾಗಿ ಬೇರೂರ್ಬಿಟ್ರೆ ಪ್ರೀತಿ ಅನ್ನೋ ನೀರನ್ನ ಎಷ್ಟು ಸುರಿದ್ರೂ ಅದು ಫಲ ಕೊಡಲ್ವಂತೆ. ಹಂಗೆ ಆಯ್ತು ನಮ್ಮಿಬ್ರ ಕತೆ. ನೀವು ಎಷ್ಟೇ ಪ್ರೀತಿ ತೋರ್ಸಕ್ ಬಂದ್ರು ನಾನು ನಿಮ್ಮನ್ನಷ್ಟೇ ದ್ವೇಷ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ಫಸ್ಟ್ ಟೈಮ್ ದೀಪ ಅವರು ನನ್ನ ನಿಮ್ಮ ಹತ್ರ ಬಿಟ್ಟಾಗ ಮೊದಲು ಉಸಿರು ಕಟ್ದಂಗೆ ಆಯ್ತು. ಆದ್ರೆ ಆಮೇಲೆ ನಿಮ್ಮ ಮಾತು ಕೇಳ್ತಾ ಕೇಳ್ತಾ ಎದೆ ಭಾರ ಆಯ್ತು. ಎಷ್ಟೋ ವರ್ಷದಿಂದ ಅಳು ಅನ್ನೋದನ್ನೇ ನೋಡ್ದಿದ್ದ ನನ್ನ ಕಣ್ಣು ನೀರು ಸುರಿಸ್ತು. ಯಾವಾಗ ನೀವು ನನ್ನ ಕಾಲಿಟ್ಕೊಳಕ್ ಬಂದ್ರು ಅವಾಗ ನನ್ನ ಉಸಿರು ನಿಂತೋದಂಗೆ ಆಯ್ತಪ್ಪ. ಯಾಕೋ ಕಳೆದೋಗಿರೋ ಪ್ರೀತಿ ಮತ್ತೆ ಬೇಕು ಅಂತನ್ಸಿ ಏನು ಮಾತಾಡಕ್ಕಾಗದೆ ಸೀದಾ ರೂಪಿಗೆ ಓಡೋಗ್ಬಿಟ್ಟೆ. ನಿಮ್ಮನ್ನು ಏನಂತ ಮಾತಾಡಿಸ್ಲಿ? ಮಾತಾಡ್ಸೋಕ್ಕೂ ಮುಂಚೆ ಇಷ್ಟು ವರ್ಷ ಹೋಲಿಗೆ ಅಂತ ತಂದಿಟ್ಟಿದ್ದ ಬಣ್ಣನ ತಂದು ನಿಮಗೆ ಹಚ್ಚಿ ಮನಸ್ಸಲ್ಲಿರೋದನ್ನ ಹೇಳ್ಕೊಂಬಿಟ್ಟೆ. ಪ್ರಪಂಚದಲ್ಲಿ ಅಪ್ಪ ಅಮ್ಮ ಇಲ್ಲದೆ ಎಷ್ಟೋ ಮಕ್ಕಳು ಅನಾಥರಾಗಿದ್ದಾರೆ. ಆದರೆ ನಾನು ಮಾತ್ರ ಇಷ್ಟು ವರ್ಷ ಅಪ್ಪ ಇದ್ರೂ ಅನಾಥ ಥರ ಇದ್ದೆ. ಅದಕ್ಕೆ ಕಾರಣ ನಾನೇ. ನನ್ನಿಂದ ಆಗಿರೋ ತಪ್ಪಿಗೆ ದಯವಿಟ್ಟು ಈ ಮಗನ ಕ್ಷಮಿಸಿ ಅಪ್ಪ. ನೀನು ಕಾಲಿಗೆ ಬಿದ್ದರೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತೀನಿ ಹೊರತು ನೀನು ತಪ್ಪು ಮಾಡಿದ್ಯಾ ಅಂತಲ್ಲ. ನನ್ನ ಮಗ ಯಾವತ್ತೂ ತಪ್ಪು ಮಾಡಲ್ಲ. ಮಗನೇ, ಈ ಗಳಿಗೆಯಲ್ಲಿ ನಾನು ನಿನ್ನ ಕೇಳ್ಕೊಳ್ಳೋದಿಷ್ಟೆ. ಇನ್ಮೇಲೆ ನನ್ನಿಂದ ಯಾವತ್ತೂ ದೂರ ಹೋಗ್ಬೇಡ. ಸಾಯೋವರೆಗೂ ನಿನ್ನ ಜೊತೆನೇ ಇರಬೇಕು, ಅಷ್ಟೇ ನನ್ನ ಆಸೆ. ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮಿಂದ ನಾನು ಎಲ್ಲೂ ದೂರ ಹೋಗಲ್ಲಪ್ಪ. ಹಾಗೆ ನಿಮ್ಮನ್ನು ಎಲ್ಲೂ ದೂರ ಹೋಗಕ್ಕೆ ಬಿಡಲ್ಲ. ನನಗೆ ಬೇಕು, ನಿನ್ನ ಪ್ರೀತಿ ಬೇಕಪ್ಪ. ಅಮ್ಮ ದೀಪ, ಸೊಸೆ ಅಂದ್ರೆ ನೀನು ಆಗಿರ್ಬೇಕಮ್ಮ. ಇಷ್ಟು ವರ್ಷ ಆಗದೆ ಇರೋದನ್ನ ಇವತ್ತು ನೀನು ಮಾಡಿ ತೋರಿಸ್ದೆ. ನಿನ್ನೆ ಉಪಕರಣ ನಾನು ಈ ಜನ್ಮದಲ್ಲಿ ಮರೆಯಲ್ಲಮ್ಮ. ಇಷ್ಟು ದಿನ ನೀವಿಬ್ರು ನಾನು ಅಂತೀರಾ ನೀವು ಅಂತೀರಾ ಅಂತ ಇದ್ದವರು ಇವಾಗ ಪ್ರೀತಿನೇ ನಮ್ಮ ಆಧಾರ ಅಂತ ಹತ್ರ ಆದ್ರಲ್ವಾ, ಅಷ್ಟೇ ಸಾಕು. ನೋಡಿದೆ ನಮ್ಮ ಸೌಂದರ್ಯ, ನನ್ನ ದೀಪ ಎಷ್ಟು ಒಳ್ಳೆ ಕೆಲಸ ಮಾಡಿದ. ಅಪ್ಪ ಮಗನ ಒಂದು ಮಾಡಿಬಿಟ್ಲು. ಹೌದು ಮಾವ, ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ್ಲಿಂದನೂ ನಿಮ್ಮಿಬ್ರನ್ನೂ ಒಂದು ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ದೆ. ನಿಮ್ಮಿಬ್ರನ್ನೂ ಒಂದಾಗಿ ನೋಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಆದರೆ ಅದಿಷ್ಟು ವರ್ಷ ಸಾಧ್ಯ ಆಗಿರಲಿಲ್ಲ. ಇವತ್ತು ಸಾಧ್ಯ ಆಯಿತು. ನನಗೆ ತುಂಬ ಸಂತೋಷ ಆಗ್ತಿದೆ. ಚಿರು, ಇನ್ನು ಮುಂದೆ ನೀನು ಮಾವ ಇಬ್ಬರು ಯಾವಾಗಲೂ ಖುಷಿಯಾಗಿರಬೇಕು, ಸರಿನಾ? ಸರಿ. ಅದಕ್ಕೆ ಈ ಖುಷಿಗೆ ಕಾರಣನೇ ದೀಪ ಅಲ್ವಾ? ದೀಪ ನಿನಗೆ ಜೈ, ದೀಪಂಗೆ ಜೈ, ದೀಪಂಗೆ ಜೈ, ದೀಪಂಗೆ ಜೈ. ನೋಡಮ್ಮ ದೀಪ, ಯಾರು ಏನೇ ಅನ್ಕೊಳ್ಳಿ, ಯಾರು ಎಷ್ಟೇ ಉಳ್ಕೊಳ್ಳಿ, ನೀ ಮಾತ್ರ ಈ ಥರ ಒಳ್ಳೆ ಕೆಲಸ ಮಾಡೋದನ್ನ ಬಿಡ್ಬೇಡ.
ಆಯ್ತು ಚಿಕ್ಕ ಮಾವ. ಇದೇ ಖುಷಿಗೆ ಬನ್ನಿ ಎಲ್ಲ ಹೋಲಿ ಹೇಳೋಣ. ಅದಕ್ಕೂ ಮೊದಲು ನಮ್ಮಪ್ಪ ನಂಗೆ ಬಣ್ಣ ಹಚ್ಬೇಕು. ಅದಕ್ಕೇನಂತೆ ಕೊಡಬದಿ ಬಾ.